ಸಿ ವೆನ್ ಇಟ್ಸ್ ಕಮ್ ಫಾರ್ ಅ ಡಿಸೈನಿಂಗ್ ಆಲ್ಸೋ ಸಿ ವಾಸ್ ಅ ಕಂಪ್ಲೀಟ್ಲಿ ಪರ್ಫೆಕ್ಷನ್ ಅವ್ರಿಗೆ. ಓಕೆ. ಸೊ ನಂಗೆ ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ಆ ಡಿಸೈನ್ ಇದೇ ಥರ ಬರಬೇಕು, ಆ ಪರ್ಫೆಕ್ಷನ್ ನಾನು ನೋಡಿದ್ದೀನಿ. ಸೊ ಇವಾಗ ನನ್ನ ಲೈಫ್ ಅಂತ ಬಂದಾಗ ಶಿ ಈಸ್ ಗ್ರೂಮಿಂಗ್ ಎವ್ರಿಥಿಂಗ್. ಇಲ್ಲ ನೀವು ಈ ಥರ ಇರಬೇಕು, ಹಿಂಗೆ ಮಾಡಬೇಕು, ಆಯಿತು ನಿಮ್ಗೆ ಈ ಥರ ಡ್ರೆಸ್ಗಳನ್ನ ಇದು ಹಾಕೊಂಡು ಹೊರಗಡೆ ಯಾವ್ದು ರೀತಿ ಹೋಗ್ತೀರಾ ಅದೆಲ್ಲ ಒಂದೊಂದು ಥರ ಡಿಸೈನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಸಕ್ಸಸ್ ಅಂತ ಬಂದಾಗ ಶಿ ವಿಲ್ ಬಿ ಆಲ್ವೇಸ್ ವಿತ್ ಮೀ. ಸೊ ಒಂದು ಸಿನಿಮಾ ಅಂತ ಇರ್ಬೋದು, ಇದನ್ನ ಚೂಸ್ ಮಾಡಿ, ಈ ಥರ ಚೂಸ್ ಮಾಡಿ, ಸೊ ಆ ಗೈಡ್ನೆಸ್ ಇದ್ದೇ ಇದೆ ಅವತ್ತು. ಓಕೆ. ಇನ್ನು ರಂಜಿತ್ ಅಂತ ಬಂದ್ರೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಅಂತ ಕೇಳಿದ್ದೀರಾ? ಅಫ್ಕೋರ್ಸ್ ಕೇಳಿರ್ತೀರಾ. ಸೊ ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ಹೇಳಿದ್ರೆ ಈ ಟೈಮಲ್ಲಿ ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಬೋದಾ? ಇದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ನನ್ನ ಅವನು ಮತ್ತು ಶ್ರಾವಣಿ ಸೀರಿಯಲಿಂದನೂ ಬಂದಾಗ ತುಂಬ ಜನ ಆಲ್ಮೋಸ್ಟ್ ಫೀಮೇಲ್ ನನ್ನ ಫ್ಯಾನ್ಸ್ಗಳೇನಿದ್ದಾರೆ, ನಮಗೆ ಗೊತ್ತು ನೀವು ಸಿಗಲ್ಲ ಅಂತ, ಬಟ್ ಸ್ಟಿಲ್ ಐ ಲವ್ ಯು ಆಗಿ ಅಂತೆಲ್ಲ ಮೆಸೇಜ್ ಮಾಡಿರ್ತಾರೆ. ಸೊ ಕೆಲವರು ನನ್ನ ಹೇರ್ ಸ್ಟೈಲ್ಗೆ ಇಷ್ಟಪಟ್ಟಿರೋರು ಇದ್ದಾರೆ, ಕೆಲವು ನನ್ನ ಲುಕ್ಸ್ಗೆ ಇಷ್ಟಪಟ್ಟಿರೋರು ಇದ್ದಾರೆ, ಕೆಲವು ನನ್ನ ಡೈಲಾಗ್ಸ್ಗಳಿಗೆ ಇಷ್ಟಪಟ್ಟಿರೋರು ಇದ್ದಾರೆ. ಸೊ ಆ ಥರ ಡಿಫ್ರೆಂಟ್ ಆಗಿ ಮಾತಾಡೋರು ಇದ್ದಾರೆ. ಅದೆಲ್ಲ ಮಾಡ್ತಾರೆ, ಈಗಲೂ ಮಾಡ್ತಾರೆ. ನಮ್ಗೆ ಈಗಲೂ ನೋಡಿದಾಗ ಮೇಡಮ್ ಅವ್ರು ನೋಡಿದಾಗ ನಮ್ಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ.